ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಟ್ರಿಗ್ನೋಮೆಟ್ರಿಯ ರಿಯಲ್ ಲೈಫ್ ಸಮ್ಸ್ ಅಂದರೆ ಟ್ರಿಗ್ನೋಮೆಟ್ರಿನ ರಿಯಲ್ ಲೈಫಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು, ಹಾಗೆ ಅದರಿಂದ ನಾವು ಆನ್ಸರ್ಸ್ ಹೇಗೆ ತೆಗೆಯೋದು ಅಂತ ನೋಡೋಣ. ಫಸ್ಟ್ ನಾನು ಟ್ರಿಗ್ನೋಮೆಟ್ರಿ ಅಂದರೆ ಏನು ಒಂದು ಸ್ಮಾಲ್ ಬ್ರೀಫ್ ಜಸ್ಟ್ ಫಾರ್ 30 ಸೆಕೆಂಡ್ಸ್ 1 ಮಿನಿಟ್ ನೋಡೋಣ. ಅದಾದಮೇಲೆ ಸಮ್ಸ್ ಸ್ಟಾರ್ಟ್ ಮಾಡೋಣ. ಟ್ರಿಗ್ನೋಮೆಟ್ರಿ ಅಂದರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಒನ್ ಆಫ್ ದ ಆ್ಯಂಗಲ್ ಈಸ್ ಶೋರ್ ಇಟ್ ಈಸ್ 90 ಡಿಗ್ರಿ. ಇಷ್ಟಿದ್ರೆ ಸಾಕ ಹೌ ಟು ಸ್ಟಾರ್ಟ್ ಸಮ್ಸ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಆಫ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಅದಕ್ಕೆ ನಮಗೆ ಫಸ್ಟ್ ನಾವು ವಿ ಹ್ಯಾವ್ ಟು ಟೇಕ್ ಎನ್ ಆ್ಯಂಗಲ್ ಹಿಯರ್. ಓಕೆ, ಎನಿ ಆ್ಯಂಗಲ್ ಮೇ ಬಿ ಎನಿ ಡಿಗ್ರೀಸ್ ಇಟ್ ಇಸ್. ಜನರಲಿ ತೀಟಾ ಅಂತ ಬರಿತೀವಿ ಅಷ್ಟೇ. ತೀಟಾ ಕ್ಯಾನ್ ಬಿ 0 to 90 ಡಿಗ್ರಿ. ಓಕೆ, ಇಷ್ಟೇ ಸಾಕಾಗುತ್ತಾ? ನೋ. ಸೊ ವಿ ಹ್ಯಾವ್ ಟು ನೇಮ್ ದ ವರ್ಟಿಸಸ್ ಎ ಬಿ ಸಿ ಅಥವಾ ಟ್ರಯಾಂಗಲ್ ಎ ಬಿ ಸಿ. ಸೊ ಇವಾಗ ಈಚ್ ಸೈಡ್ ಹ್ಯಾಸ್ ಇಟ್ಸ್ ನೇಮ್. ಏನದು? ಎ ಬಿ, ಬಿ ಸಿ, ದೆನ್ ಸಿ ಎ. ವಿ ಹ್ಯಾವ್ ನೇಮ್ ಫಾರ್ ಈಚ್. ಓಕೆ, ಸೊ ಎ ಸಿ ವಿ ನೋ ದಟ್ ಈಸ್ ಎ ಸಿ ಅಥವಾ ಸಿ ಎ ವಿ ನೋ ದಟ್ ಇಟ್ ಈಸ್ ಎ ಹೈಪಾಟನಸ್. ಯಾಕೆಂದರೆ ದಿಸ್ ಈಸ್ ದ ಸೈಡ್ ಆಪೋಸಿಟ್ ಟು ದ ರೈಟ್ ಆ್ಯಂಗಲ್ ಟ್ರಯಾಂಗಲ್, ರೈಟ್? ಹೈಪಾಟನಸ್. ಸೊ ಈ ತೀಟಾಗೆ ಆಪೋಸಿಟ್ ಇರುವಂತಹ ಸೈಡ್ನ ನಾವು ಆಪೋಸಿಟ್ ಸೈಡ್ ಅಂತ ಕರಿತೀವಿ ಅಥವಾ ಪರ್ಪೆಂಡಿಕ್ಯುಲರ್. ಯಾವುದದು? ಎ ಬಿ. ಎ ಬಿ ಈಸ್ ಆಪೋಸಿಟ್ ಸೈಡ್. ದೆನ್ ರಿಮೈನಿಂಗ್ ಸೈಡ್ ಬಿ ಸಿ, ಅಥವಾ ಯಾವ ಸೈಡಲ್ಲಿ ನಮಗೆ 90 ಡಿಗ್ರಿ ಹಾಗೆ ತೀಟಾ ಎರಡೂ ಇರುತ್ತೋ ಯಾವ ಸೈಡಲ್ಲಿ, ಅದನ್ನು ನಾವು ಬೇಸ್ ಅಂತ ಕರಿತೀವಿ ಅಥವಾ ಅಡ್ಜಸೆಂಟ್ ಅಂತ ಕರಿತೀವಿ. ಆಫ್ಟರ್ ದಿಸ್ ನಮಗೆ ವಿ ಹ್ಯಾವ್ ರೇಷಿಯೋಸ್. ಓಕೆ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇದೆ. ದಟ್ ಈಸ್ ಆಪೋಸಿಟ್ ಬೈ ಹೈಪಾಟನಸ್, ಹಾಗೆ ಅಡ್ಜಸೆಂಟ್ ಬೈ ಹೈಪಾಟನಸ್ ಆ್ಯಂಡ್ ಆಪೋಸಿಟ್ ಬೈ ಅಡ್ಜಸೆಂಟ್. ಇನ್ ಮೋಸ್ಟ್ ಆಫ್ ದ ವಿಡಿಯೋಸ್ ಐ ಹ್ಯಾವ್ ರಿಪೀಟೆಡ್ ದಿಸ್. ನಿಮಗೆ ಗೊತ್ತಿರಲೇಬೇಕಾಗಿರುವಂತಹ ಬೇಸಿಕ್ಸ್ ಇದು, ಮರೆಯೋ ಹಾಗೆ ಇಲ್ಲ ನೀವು. ಓಕೆ, ಸೊ ನಾವು ಇದನ್ನೇನಂತ ಕರೆದಿದ್ದೀವಿ? ಸೊ ದಿಸ್ ರೇಷಿಯೋಗೆ ಒಂದು ಹೆಸರು ಕರೆದಿದ್ದೀವಿ. ಆಪೋಸಿಟ್ ಬೈ ಹೈಪಾಟನಸ್ ಅಂತ ಪ್ರತಿ ಸಲ ಹೇಳೋಕ್ಕಾಗಲ್ಲ, ಅದನ್ನು ಸೈನ್ ಅಂತ ಕರ್ಕೋತೀವಿ. ಸಿಮಿಲರ್ಲಿ ಅಡ್ಜಸೆಂಟ್ ಬೈ ಹೈಪಾಟನಸ್ನ ಕಾಸ್ ಅಂತ ಕರಿತೀವಿ. ಸಿಮಿಲರ್ಲಿ ಆಪೋಸಿಟ್ ಬೈ ಅಡ್ಜಸೆಂಟ್ನ ನಾವು ಟ್ಯಾಂಜೆಂಟ್ ಅಂತ ಕರ್ಕೋತೀವಿ, ಅಥವಾ ಇದು ಕೊಸೈನ್ ಆ್ಯಕ್ಚುಲಿ. ಸೊ ದಟ್ ಸೈನ್ ತೀಟಾ, ಕಾಸ್ ತೀಟಾ ಹಾಗೆ ಟ್ಯಾನ್ ತೀಟಾ. ಸೊ ಯಾಕೆ ತೀಟಾ ಬರಿತೀವಿ ಅಂತ ಹೇಳಿದ್ರೆ, ದಿಸ್ ರೇಷಿಯೋ ಅಂದರೆ ಆಪೋಸಿಟ್ ಬೈ ಹೈಪಾಟನಸ್ ಆ್ಯಂಗಲ್ ಚೇಂಜ್ ಆದಾಗೆಲ್ಲ ಆಪೋಸಿಟ್ ಮತ್ತು ಹೈಪಾಟನಸ್ನ ವ್ಯಾಲ್ಯೂಸ್ ವೇರಿ ಆಗ್ತಾ ಹೋಗುತ್ತೆ. ಅದು ಯಾಕೆ ವೇರಿ ಆಗುತ್ತೆ? ಹಾಗೆ ನಾವು ಸ್ಟ್ಯಾಂಡರ್ಡ್ ಆ್ಯಂಗಲ್ಸಿಗೆ ಒಂದಷ್ಟು ರೇಷಿಯೋಸ್ನ ಬರೆದಿದ್ದೀವಿ. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ ಆ್ಯಂಡ್ 60 ಡಿಗ್ರಿ ಆ್ಯಂಡ್ 90 ಡಿಗ್ರಿಗೆ ವ್ಯಾಲ್ಯೂಸ್ನ ಬರೆದಿದ್ದೀವಿ. ಫಾರ್ ಈಚ್ ಸೈನ್ 0, 30, 45, 60, ಕಾಸ್ 0, 30, 45, 60 ಈ ರೀತಿ ಬರೆದಿದ್ದೀವಿ. ಹಾಗೆ ಯಾಕೆ ರೇಷಿಯೋಸ್ ಚೇಂಜ್ ಆಗುತ್ತೆ ಅಂತ ಕೂಡ ನಾನು ಐ ಥಿಂಕ್ ಸೆಕೆಂಡ್ ಆರ್ ಥರ್ಡ್ ಪಾರ್ಟ್ ಆಫ್ ದಿಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ, ಬೇಸಿಕ್ ಟ್ರಿಗ್ನೋಮೆಟ್ರಿಕ್ಸ್ ನಾನು ಏನು ಮಾಡಿದ್ದೀನಿ ಅದರಲ್ಲಿದೆ. ಅದನ್ನು ಹೋಗಿ ಒಂದ್ಸಲಿ ಚೆಕ್ ಮಾಡಿ. ಈ ಟೇಬಲ್ನ ನೋಡೋಣ, ಈ ಆ್ಯಂಗಲ್ ಡಿಫ್ರೆಂಟ್ ಆ್ಯಂಗಲ್ಸ್ಗೆ ಏನು ವ್ಯಾಲ್ಯೂಸ್ ಬರುತ್ತೆ ಅಂತ. ದೆನ್ ವಿಲ್ ಸ್ಟಾರ್ಟ್. Sin 0 degree is 0, sin 30 degree is 1/2, 45 is 1/√2, sin 60 degree is √3/2 and sin 90 degree is 1. ಸೇಮ್ ಇಲ್ಲಿ 1 ಇದು ಎಂಟೈರ್ ವ್ಯಾಲ್ಯೂ ಇಲ್ಲಿಂದ ಲೈಕ್ ರೆಸಿಪ್ರೋಕಲ್ ವ್ಯಾಲ್ಯೂಸ್ ಅಥವಾ ರಿವರ್ಸ್ ಆಗುತ್ತೆ. 1 √3/2, ದೆನ್ 1/√2, 1/2 ಆ್ಯಂಡ್ 0. ಸೊ ಸೈನ್ಗೂ ಕೋಸೈನ್ಗೂ ಸ್ವಲ್ಪ ರಿಲೇಷನ್ ಇದೆ, ಅದನ್ನು ಜಸ್ಟ್ ಅಬ್ಸರ್ವ್ ಮಾಡಿ ನೋಡಿ. ದೆನ್ ಟ್ಯಾನಿಗೆ ಟ್ಯಾನ್ 0, tan 30 degree is 1/√3, tan 45 degree is 1 and tan 60 degree is √3. So this is the basics. ಓಕೆ, ಈ ಟೇಬಲ್ನ ನೋಡಿ. ಹಾಗೆ ನಮಗೆ ಈ ರೆಸಿಪ್ರೋಕಲ್ ರಿಲೇಷನ್ ಇದೆ. ಸೈನ್ ಹ್ಯಾಸ್ ರೆಸಿಪ್ರೋಕಲ್ ರಿಲೇಷನ್ ವಿತ್ ಕೊಸಿಕೆಂಟ್ ಥೀಟಾ, ಕಾಸ್ ಹ್ಯಾಸ್ ವಿತ್ ಸಿಕೆಂಟ್ ಥೀಟಾ ಆ್ಯಂಡ್ ಟ್ಯಾನ್ ಹ್ಯಾಸ್ ವಿತ್ ಕಾಟ್ ಥೀಟಾ. ಏನು ರೆಸಿಪ್ರೋಕಲ್ ಅಂತ ಹೇಳಿದ್ರೆ, ಸೈನ್ 30 ಡಿಗ್ರಿ ನಮಗೆ 1/2 ಇದೆ ಅಂತ ಹೇಳಿದ್ರೆ, ನಾನು ಹೇಳಿದೆ ಸೈನ್ ಹ್ಯಾಸ್ ರೆಸಿಪ್ರೋಕಲ್ ರಿಲೇಷನ್ ವಿತ್ ಕೊಸೆಕ್ ಅಲ್ವಾ. ಸೊ ಕೊಸೆಕ್ 30 ಡಿಗ್ರಿ ಏನಾಗುತ್ತೆ ಅಂದರೆ 2/1 ಆಗುತ್ತೆ, ರೆಸಿಪ್ರೋಕಲ್. ಹಾಗೆ ಸೈನ್ 45 1/√2 ಇದ್ದರೆ ಕೊಸೆಕ್ 45 ಡಿಗ್ರಿ √2/1 ಆಗುತ್ತೆ. ಸೊ 1/√2 ಇದ್ದರೆ ಇದು √2/1 ಆಗುತ್ತೆ. ಜಸ್ಟ್ ರೆಸಿಪ್ರೋಕಲ್ ಆಫ್ ಇಟ್. ಈ ರೀತಿ ಇಲ್ಲೇ ನಮಗೆ ವ್ಯಾಲ್ಯೂಸು ಸಿಗುತ್ತೆ. ಹಾಗಾಗಿ ನೀವು ಇಷ್ಟನ್ನ ನೀಟಾಗಿ ನೆನ್ಪಿಟ್ಕೋಬೇಕು. ಹಾಗೆ ಯಾವ್ಯಾವುದಕ್ಕೆ ರೆಸಿಪ್ರೋಕಲ್ ರಿಲೇಷನ್ ಇದೆ ಅಂತ ನೋಡ್ಕೋಬೇಕು. ಓಕೆ, ನೆಕ್ಸ್ಟ್ ವಿಲ್ ಗೋ ಟು ದ ರಿಯಲ್ ಲೈಫ್ ಅಪ್ಲಿಕೇಶನ್ ಸಮ್ಸ್ ನಾವು. This one is your first sum.
ಇಲ್ಲಿ ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ಎ ಲ್ಯಾಡರ್ ಲೀನ್ಸ್ ಅಗೇನೆಸ್ಟ್ ಎ ವರ್ಟಿಕಲ್ ವಾಲ್. ಗೊತ್ತಿದೆ ನಿಮಗೆ, ಏಣಿ ಹತ್ತಬೇಕಾದ್ರೆ ನಾವು ಯಾವುದಾದ್ರೂ ವಾಲ್ ಅಥವಾ ಮರ ಹತ್ತಬೇಕು ಅಂದರೆ, ಸೊ ನಿಮಗೆ ಕಾಣಿಸ್ತಾ ಇದೆ ಡಯಾಗ್ರಾಮ್, ರೈಟ್? ನಾವು ಅದನ್ನು ಹಿಂಗೆ ಲೀನ್ ಮಾಡ್ತೀವಿ, ಅಂದರೆ ಒರೆ ಮಾಡಿ ಹಾಕ್ತೀವಿ. ದ ಆ್ಯಂಗಲ್ ಬಿಟ್ವೀನ್ ದ ಲ್ಯಾಡರ್ ಆ್ಯಂಡ್ ದ ಗ್ರೌಂಡ್ ಈಸ್ 60 ಡಿಗ್ರೀಸ್. ಸೊ ಇಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ, ರೈಟ್? 60 ಡಿಗ್ರಿ ಇದೆ. ಅಂದರೆ ಈ ಲ್ಯಾಡರು ಮತ್ತು ಗ್ರೌಂಡಿಗಿರುವಂಥ ಆ್ಯಂಗಲ್ 60 ಡಿಗ್ರಿ ಇದೆ. ಇಫ್ ದ ಫೂಟ್ ಆಫ್ ದ ಲ್ಯಾಡರ್ ಈಸ್ 4 ಮೀಟರ್ಸ್ ಅವೇ ಫ್ರಮ್ ದ ಬೇಸ್. ಬೇಸ್ ಅಂತ ಹೇಳಿದ್ರೆ ಬೇಸ್ ಆಫ್ ದ ವಾಲ್. ಓಕೆ, ಇದು ಬೇಸ್ ಆಫ್ ದ ವಾಲ್. ಇಲ್ಲಿಂದ ಲ್ಯಾಡರ್ ಫುಟ್ ಎಷ್ಟು ದೂರ ಇದೆ? ದಟ್ ಈಸ್ 4 ಸೆಂಟಿಮೀಟರ್ಸ್. ಹೌ ಲಾಂಗ್ ಈಸ್ ದ ಲ್ಯಾಡರ್? ಲ್ಯಾಡರ್ ಎಷ್ಟು ಉದ್ದ ಇದೆ ಅಂತ ಬೇಕು ಅಂತ ಕೇಳ್ತಾ ಇದ್ದಾರೆ. ಓಕೆ, ಈಗ ನಮಗೆ ಒಂದು ಟ್ರಯಾಂಗಲ್ ಕಾಣಿಸ್ತಾ ಇದೆಯಾ ಇಲ್ಲಿ? ಎಸ್ ಆರ್ ನೋ? ಸೊ ಹಿಯರ್ ದಿಸ್ ಒನ್ ಆ್ಯಂಡ್ ದಿಸ್ ಒನ್, ದಿಸ್ ಇಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇಲ್ಲಿ ರೈಟ್ ಆ್ಯಂಗಲ್ ಇದೆ ನಮಗೆ, ಎಸ್ ಆರ್ ನೋ? ಹಿಯರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಈ ರೀತಿ ನಾವು ಏನೇ ಅದು ರಿಯಲ್ ಲೈಫ್ ಅಪ್ಲಿಕೇಶನ್ ಆಗಿದ್ರು ಅಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ದೆನ್ ಯು ಕ್ಯಾನ್ ಸಾಲ್ವ್. ಸೊ ಈಗ ನೆಕ್ಸ್ಟ್ ಏನು ಮಾಡೋದು? ನೆಕ್ಸ್ಟ್ ಸ್ಟೆಪ್ ಏನು? ಜನರಲಿ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ತೊಗೊಂಡಾಗ ಟ್ರಿಗ್ನೋಮೆಟ್ರಿ ಅಂದರೆ 90 ಡಿಗ್ರಿ ಆಲ್ರೆಡಿ ಇರುತ್ತೆ, ಇನ್ನೊಂದು ಆ್ಯಂಗಲ್ ಡಿಫೈನ್ ಮಾಡ್ಕೋಬೇಕು. ಇಲ್ಲಿ 2 ಆಗಿದೆ. ಈಗ ನೇಮಿಂಗ್ ದ ಸೈಡ್ಸ್. ಸೊ 90 ಡಿಗ್ರಿಗೆ ಆಪೋಸಿಟ್ ಇರೋದು ಇದು ಹೈಪೋಟೆನಸ್, 2 ಆ್ಯಂಗಲ್ ಇರುವಂಥದ್ದು ಬೇಸು. ಸೊ ಈ ಆ್ಯಂಗಲ್ಗೆ ಆಪೋಸಿಟ್ ಸೈಡ್ ಇರೋದು ಆಪೋಸಿಟ್. ಸೊ ನಮಗೆ ಈಗ 3 ಗೊತ್ತಾಯಿತು. ಓಕೆ, ನಮಗೆ ಅಕಾರ್ಡಿಂಗ್ ಟು ದ ಡೇಟಾ ಇಲ್ಲೇನೋ ಒಂದು ಕೊಟ್ಟಿದ್ದಾರಲ್ವಾ, 4 ಮೀಟರ್ಸ್ ಮತ್ತು ಡಿಗ್ರೀಸ್ ಕೊಟ್ಟಿದ್ದಾರೆ. ಸೊ ಗಿವನ್ ಡೇಟಾ ಏನಾಗುತ್ತೆ? ಥೀಟಾ ಆ್ಯಂಗಲ್ ಈಸ್ ಈಕ್ವಲ್ ಟು 60 ಡಿಗ್ರಿ, ಹಾಗೆ 4 ಮೀಟರ್ಸ್ ಅವೇ ಫ್ರಮ್ ದ ಬೇಸ್. ಸೊ ಇಲ್ಲಿ ನಮಗೆ ಅಕಾರ್ಡಿಂಗ್ ಟು ದ ಡಯಾಗ್ರಾಮ್ ದಿಸ್ ಇಸ್ ದ ಬೇಸ್. ಬೇಸ್ ಈಸ್ 4 ಮೀಟರ್ಸ್. ಡಯಾಗ್ರಾಮಲ್ಲಿ ಲ್ಯಾಡರ್ ಅಂತಂದ್ರೆ ಏನು? ಹೈಪೋಟೆನಸ್. ಹಾಗಾಗಿ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಹೈಪೋಟೆನಸ್. ಸೊ ಈ ಒಂದು ಕ್ವಶನ್ನಲ್ಲಿ ನಮಗೆ ಹೈಪೋಟೆನಸ್ ಮತ್ತು ಬೇಸ್ಗೆ ಇರುವಂಥ ರಿಲೇಷನ್ ನಾವು ಹುಡುಕ್ಬೇಕು. ಅಂದರೆ ದ ರೇಷಿಯೋ ಹ್ಯಾವ್ ಟು ಫೈಂಡ್ ಔಟ್. ಬೇಸ್ ಮತ್ತು ಹೈಪೋಟೆನಸ್ಗೆ ಇರುವಂಥ ರೇಷಿಯೋ ಯಾವುದು? ದಟ್ ಈಸ್ ಕಾಸ್ ಥೀಟಾ. ಕಾಸ್ ಥೀಟಾ ಈಸ್ ಈಕ್ವಲ್ ಟು ಬೇಸ್ ಬೈ ಹೈಪೋಟೆನಸ್. ಎಸ್ ಆರ್ ನೋ? ಈಗ ಈ ಎಂಟೈರ್ ಈಕ್ವೇಷನಲ್ಲಿ ಅಥವಾ ರೇಷಿಯೋನಲ್ಲಿ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡಿ, ಬೇಸ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಹೈಪೋಟೆನಸ್ನ ಕಂಡುಹಿಡಿಯಿರಿ. ದಟ್ಸ್ ಆಲ್. ಓಕೆ, ದಟ್ ಈಸ್ ಕಾಸ್ 60 ಡಿಗ್ರಿ ಈಸ್ ಈಕ್ವಲ್ ಟು ಬೇಸ್ ಈಸ್ 4 ಡಿವೈಡೆಡ್ ಬೈ ಹೈಪೋಟೆನಸ್. ಓಕೆ, ವಾಟ್ ಈಸ್ ಕಾಸ್ 60 ಡಿಗ್ರೀಸ್? ಇದನ್ನು ನೀವು ಟೇಬಲಿಂದ ತೆಗಿಬೇಕು. ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ ನಾನು ಟೇಬಲ್ ತೋರಿಸ್ತಾ ಇದ್ದೀನಿ. ಇದು ಎಂಟೈರ್ ಟೇಬಲ್ಲು ನಿಮ್ಮ ತಲೆಯಲ್ಲಿ ಇರಬೇಕು. ಓಕೆ, ಈಗ ಕಾಸ್ 60 ಡಿಗ್ರಿ ಅಲ್ವಾ? ಕಾಸ್ ಅಟ್ 60 ಡಿಗ್ರಿ ಎಷ್ಟಿದೆ ವ್ಯಾಲ್ಯೂ? 1/2. ಇದನ್ನು ನೀವು ಪಿಕ್ ಮಾಡಬೇಕು. ಓಕೆ, ಸೊ ಎಂಟೈರ್ ಕಾಸ್ 60 ಜಾಗದಲ್ಲಿ ನಾನು 1/2 ಬರಿಬೇಕು. ಈಸ್ ಈಕ್ವಲ್ ಟು 4 divided by hypotenuse. Now you rearrange this and to get hypotenuse, I'll send hypotenuse this side to that side. So it is hypotenuse is equal to 4 into 2. So hypotenuse is 8. So hypotenuse is nothing but ladder length it is, right? 8 ಇದು 4 ಮೀಟರ್ಸ್ ಇರೋದ್ರಿಂದ ಇದು 8 ಮೀಟರ್ಸ್ ಆಗುತ್ತೆ hypotenuse ಅಥವಾ ladder length. That's all. So your hypotenuse ಅಥವಾ ladder length is 8 meters. ಇಷ್ಟೇ. This is how you to fetch the data ಅಥವಾ how to use the trigonometric ratio and tables in real life applications wherever the right angle triangle is there. Hope you understood. Now we'll go to next sum. This is your next sum. ಈ ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಹಾಗೆ ಡಯಾಗ್ರಾಮ್ನ ನೀವೇ ಬರೆಯೋಕ್ಕೆ ಟ್ರೈ ಮಾಡಿ. ಓಕೆ, ಪಾಸ್ ಮಾಡಿಬಿಟ್ಟು ಡಯಾಗ್ರಾಮ್ನ ನೀವೇ ಟ್ರೈ ಮಾಡಿ. ಆಮೇಲೆ ನಾನು ಡಯಾಗ್ರಾಮ್ನ ತೋರಿಸ್ತೀನಿ ಅಥವಾ ನಾನು ಬರೆದು ತೋರಿಸ್ತೀನಿ ಅಲ್ವಾ, ನಿಮಗೆ ಗೊತ್ತಾಗುತ್ತೆ. ಸೊ ಈ ಮೊಬೈಲ್ ಟವರ್ ಕ್ಯಾಸ್ಟ್ಸ್ ಎ ಶಾಡೋ. ಮೊಬೈಲ್ ಟವರ್ ಇದೆ, ಅದರದ್ದು ನೆರಳು ಬೀಳ್ತಾ ಇದೆ, ಶಾಡೋ ಆನ್ ದ ಗ್ರೌಂಡ್. ಯು ಮೆಷರ್ ದ ಶಾಡೋ ಟು ಬಿ 30 meters ಲಾಂಗ್. ಶಾಡೋನ ಮೆಷರ್ ಮಾಡಿದ್ರೆ 30 meters ಲಾಂಗ್ ಇದೆ. At that same moment, the angle of the sun is 30 degrees. ಅಂದರೆ
ಆ ಮೊಮೆಂಟಲ್ಲಿ ಏನು ನೀವು 30 ಮೀಟರ್ಸ್ನ ಮೆಷರ್ ಮಾಡ್ತೀರಾ ಒಂದು ಟವರ್ದು ಲೈಕ್ ಏನು ಶ್ಯಾಡೋ 30 ಮೀಟರ್ಸ್ ಇದ್ದಾಗ ನೀವು ಆ ಪಾಯಿಂಟಿಂದ ಶ್ಯಾಡೋ ಲೈಕ್ ಏನು ಟಿಪ್ ಆಫ್ ದ ಟವರಿಂದ ನೋಡಿದಾಗ ಸನ್ ಎಲ್ಲಿರ್ತಾನೆ ಲೈಕ್ ಏನು ಇನ್ ದ ಹಾರಿಜಾನ್ ಇರ್ತಾನೆ, ಬಟ್ ಹಿಯರ್ ಇಟ್ ಈಸ್ 30 ಡಿಗ್ರಿ ಮೆಷರ್ ಆಗುತ್ತೆ ಗ್ರೌಂಡಿಗೆ ಅಂತ ಅವ್ರು ಹೇಳ್ತಾ ಇರೋದು. ಹೌ ಟಾಲ್ ಈಸ್ ದ ಟವರ್ ಅಂತ. ಸೊ ಇದು ನಿಮಗೆ ಅರ್ಥ ಆಗಬೇಕು, 30 ಡಿಗ್ರಿ ಎಲ್ಲಿ ಬಂತು ಅಂತ ಏನಿಲ್ಲ, ಆಬ್ವಿಯಸ್ಲಿ ನಿಮಗೆ ಗೊತ್ತಿದೆ ದಿಸ್ ಇಸ್ ದ ಟವರ್, ಇದು ಗ್ರೌಂಡ್ ಅಂದರೆ ಇಲ್ಲಿ 90 ಡಿಗ್ರಿ ಎಸ್ಟಾಬ್ಲಿಷ್ ಆಗಲೇಬೇಕು. ಸೊ ನಾವು 30 ಮೀಟರ್ಸ್ ಲೈಕ್ ಶಾಡೋ ಇದೆ. ಸೊ ವೆನ್ ಇಟ್ ಈಸ್ ಮೇಡ್ ಲೈಕ್ ವೆನ್ ವಿ ಲುಕ್ ಅಟ್ ದ ಸನ್ ಆ್ಯಕ್ಚುಲಿ ಅದು 30 ಡಿಗ್ರಿ ಇದೆ ಅಂತ. ವೆರಿ ಸಿಂಪಲ್. ಓಕೆ, ಸೊ ಏನು ಡಯಾಗ್ರಾಮ್ ಬರಿತೀರಾ, ಐ ವಿಲ್ ಗಿವ್ ಯು ಸಮ್ ಟೈಮ್. ಓಕೆ, ಪಾಸ್ ಮಾಡಿಬಿಟ್ಟು ನೀವು ಡಯಾಗ್ರಾಮ್ ಬರೀರಿ, ಆಮೇಲೆ ನಾನು ಐ ವಿಲ್ ಕಂಟಿನ್ಯೂ ಟು ಶೋ ದಿಸ್. ಹೋಪ್ ಯು ಡ್ರಾ ದ ಸೇಮ್ ಡಯಾಗ್ರಾಮ್ ಬರ್ದಿದ್ರಾ? ಟವರ್ ಇದೆ, ಅದರದ್ದು ಶಾಡೋ ಬಿದ್ದಿದೆ. ಸೊ ಅದು 30 ಮೀಟರ್ಸ್ ಮೆಷರ್ ಮಾಡ್ತಾ ಇದೆ. ಸಿಂಪಲ್. ಓಕೆ, ಶಾಡೋ 30 ಮೀಟರ್ಸ್ ಇದೆ ಇಲ್ಲಿಂದ ಇಲ್ಲಿವರೆಗೂ. ಸೊ ಇಲ್ಲಿ 90 ಡಿಗ್ರಿ ಬರುತ್ತೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ನಾವು ನೋಡೋದಾದರೆ. ಆಮೇಲೆ ಇನ್ನೊಂದು 30 ಡಿಗ್ರಿ ಆ್ಯಂಗಲ್ ಇಟ್ ಈಸ್ ಮೇಡ್. ಓಕೆ, ಇಲ್ಲಿ ಸನ್ ಇದೆ ಅಂದರೆ ಸೊ ಸನ್ ಆ್ಯಕ್ಚುಲಿ ಕ್ಯಾಸ್ಟೆಡ್ ದಿಸ್ ಶಾಡೋ. ಸೊ ದಿಸ್ ಈಸ್ ದ ಡಯಾಗ್ರಾಮ್. ಇದನ್ನು ವಿಜುವಲೈಸ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ವಿಜುವಲೈಸ್ ಮಾಡ್ಕೋಬೇಕು. ದಿಸ್ ಈಸ್ ವರ್ಟಿಕಲ್ ಒನ್, ದಿಸ್ ಇಸ್ ಹಾರಿಜಾಂಟಲ್ ಒನ್. ಸೊ ದಿಸ್ ಈಸ್ ದ ಶಾಡೋ ಕ್ಯಾಸ್ಟೆಡ್. ಓಕೆ, ಅಂದರೆ ದ ಆ್ಯಂಗಲ್ ವೇರ್ ವಿ ಕ್ಯಾನ್ ಸಿ ದ ಸನ್ ಫ್ರಮ್ ದಿಸ್ ಪಾಯಿಂಟ್. ಅರ್ಥ ಆಗ್ತಿದೆಯಾ? ಈ ರೀತಿ. ಈಗ ಸಾಲ್ವ್ ಮಾಡೋಣ. ಮೊದಲು ನೀವು ಯಾವಾಗಲೂ ಗಿವನ್ ಡೇಟಾವನ್ನು ಬರೀಬೇಕು. ಏನೇನು ಕೊಟ್ಟಿದ್ದಾರೆ? ದ ಶಾಡೋ ಮೆಷರ್ 30 ಮೀಟರ್ಸ್ ಲಾಂಗ್. ಓಕೆ, ಶಾಡೋ ಇಸ್ ಈಕ್ವಲ್ ಟು 30 ಮೀಟರ್ಸ್. ಹಾಗೆ ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಕೊಟ್ಟಿದ್ದಾರೆ. ಈ ಆ್ಯಂಗಲ್ ಆಫ್ ಎಲಿವೇಶನ್ ಅಂದರೆ ಏನು ಅಂತ ನಿಮಗೆ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ಇನ್ನೂ ಕ್ಲಿಯರಾಗಿ ಹೇಳಿದ್ದೀನಿ. ಅದನ್ನು ಕೂಡ ನೋಡಿ. ನಿಮಗೆ 5 ಮಾರ್ಕ್ಸ್ ಕ್ವಶನ್ಸಲ್ಲಿ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆ್ಯಕ್ಚುಲಿ ಟ್ರಿಗ್ನೋಮೆಟ್ರಿಯಲ್ಲಿ. ಈಗೇನು ಕಲ್ತಿದ್ರೆ, ಇಷ್ಟು ಕಲ್ತಿದ್ರೆ ಸಾಕು, ನೀವು ಟ್ರಿಗ್ನೋಮೆಟ್ರಿಯಲ್ಲಿ 5 ಮಾರ್ಕ್ಸ್ನ ಅಚೀವ್ ಮಾಡ್ಬೋದು. ದಟ್ ಈಸಿ ದಿಸ್ ಟ್ರಿಗ್ನೋಮೆಟ್ರಿ ಈಸ್. ಅಪಾರ್ಟ್ ಫ್ರಮ್ ದಿಸ್ ಒನ್ ಮೋರ್ ಸೆಟ್ ಆಫ್ ಸಮ್ಸ್ ಆರ್ ದೇರ್. ದೇ ಆರ್ ಕಂಪ್ಲೀಟ್ಲಿ ಅಬೌಟ್ ದ ರೇಷಿಯೋಸ್ ಆ್ಯಂಡ್ ಟೇಬಲ್ಸ್, ಆ ರೀತಿ ಇರುತ್ತೆ. ಅದು ಮೇ ಬಿ ಸ್ವಲ್ಪ ಕಾಂಪ್ಲಿಕೇಟ್ ಆಗ್ಬೋದು, ಬಟ್ ದಿಸ್ ಈಸ್ ವೆರಿ ಈಸಿ ಪಾರ್ಟ್. ಓಕೆ, ಇದರಲ್ಲಿ 5 ಮಾರ್ಕ್ಸ್ನ ಈಸಿಯಾಗಿ ಯಾರು ಬೇಕಾದರೂ ತೆಗಿಬೋದು ಇಷ್ಟು ಗೊತ್ತಿದ್ರೆ. ಆ್ಯಂಗಲ್ ಆಫ್ ಎಲಿವೇಶನ್ ಎಷ್ಟಿದೆ? 30 ಡಿಗ್ರಿ ಇದೆ. ಇಷ್ಟು ಸಾಕಾಗುತ್ತಾ? ಇಲ್ಲ. ನಾನು ಆಲ್ರೆಡಿ ಹೇಳಿದಾಗೆ ಈ ಒಂದು ಡಯಾಗ್ರಾಮಲ್ಲಿ ನಾವು ಯಾವ್ಯಾವ ಸೈಡ್ಸ್ ಇದೆ ಅಂತ ನೋಡಬೇಕು. ಸೊ 90 ಡಿಗ್ರಿ ಆಪೋಸಿಟ್ ಇರೋದು ಇದು ಹೈಪೋಟೆನಸ್. ದೆನ್ ಈ 30 ಡಿಗ್ರಿ ಆ್ಯಂಗಲ್ಗೆ ಆಪೋಸಿಟ್ ಇರುವಂಥದ್ದು ಆಪೋಸಿಟ್ ಸೈಡ್, ದಟ್ ಈಸ್ ಹೈಟ್ ಆಫ್ ದ ಟವರ್. ದೆನ್ ದ ಶಾಡೋ ಏನಾಗುತ್ತೆ? ಬೇಸ್ ಆಗುತ್ತೆ. ಓಕೆ, ಯಾಕೆಂದರೆ ಇಲ್ಲಿ 90 ಡಿಗ್ರಿನೂ ಇದೆ, ಈ ಒಂದು ಬೇಸ್ ಅಂದರೆ ಅದು ಈ ಸೈಡ್ ಮೇಲೆ, ಹಾಗೆ ಆ್ಯಂಗಲ್ ಕೂಡ ಇದೆ. ಹಾಗಾಗಿ ದಿಸ್ ಈಸ್ ದ ಬೇಸ್. ಓಕೆ, ಅದನ್ನು ಬರೆದ್ಬಿಡೋಣ. ಇದು ಥೀಟಾ, ಆ್ಯಂಗಲ್ ಈಸ್ ದಿಸ್, ಶಾಡೋ ಈಸ್ ನಥಿಂಗ್ ಬಟ್ ಅವರ್ ಬೇಸ್. ಏನು ಕೇಳ್ತಾ ಇದ್ದಾರೆ? ಹೌ ಟಾಲ್ ಈಸ್ ದ ಟವರ್. ಓಕೆ, ಟವರ್ ಅಂದರೆ ಏನಾಯಿತು ಇವಾಗ? ಹೈಟ್ ಆಫ್ ದ ಟವರ್ ಅಂದರೆ ಆಪೋಸಿಟ್ ಸೈಡ್ ಆಯಿತು. ಸೊ ನಾವು ವಾಟ್ ಈಸ್ ದ ಆಪೋಸಿಟ್ ಸೈಡ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹಾಗಾಗಿ ನಮಗೆ ಆಪೋಸಿಟ್ ಮತ್ತು ಬೇಸ್ಗೆ ಸಂಬಂಧಪಟ್ಟಿರುವಂತಹ ರೇಷಿಯೋ ಬೇಕು. ಸೊ ಯಾವ ರೇಷಿಯೋಲಿ ನಮಗೆ ಬೇಸ್ ಮತ್ತು ಆಪೋಸಿಟ್ ಬರುತ್ತೆ? ಕ್ವಿಕ್ಲಿ, ದಟ್ ಈಸ್ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಈಸ್ ಆಪೋಸಿಟ್ ಬೈ ಅಡ್ಜಸೆಂಟ್ ಅಥವಾ ಬೇಸ್, ಎರಡು ಒಂದೇ. ಈ ರೀತಿ ರಿಲೇಟೆಡ್ ರೇಷಿಯೋನ ಫೆಚ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ದೆನ್ ಸಬ್ಸ್ಟಿಟ್ಯೂಷನ್ ಅಷ್ಟೇ. ನೋಡಿ, ಈಗ ಆಪೋಸಿಟ್ ನಮಗೆ ಗೊತ್ತಿಲ್ಲ, ಬಟ್ ಥೀಟಾ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡಿ. ಬೇಸ್ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ಸ್ ಆಲ್. ಟ್ಯಾನ್ ಥೀಟಾ ಇಸ್ ವಾಟ್? ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಆಪೋಸಿಟ್ ವಿ ಡೋಂಟ್ ನೋ, ಡಿವೈಡೆಡ್ ಬೈ ಬೇಸ್ ಈಸ್ ಎಷ್ಟಿದೆ? 30 ಇದೆ. ಓಕೆ, ಟ್ಯಾನ್ 30 ಅಂದರೆ ಎಷ್ಟು? ಟೇಬಲ್ ಬೇಕಾ? ನೀವು ಆಲ್ರೆಡಿ ಬರ್ಕೊಂಡಿದ್ದೀರಾ ಅಂದ್ಕೋತೀನಿ. ಆ ಟೇಬಲ್ನಲ್ಲಿ ನೋಡಿ ಹೇಳಿ ಟ್ಯಾನ್ 30 ಎಷ್ಟಿದೆ. ಸೊ ಟ್ಯಾನ್ 30 ಡಿಗ್ರಿ ಇಸ್ 1/√3. ಸೊ ಯು ಶುಡ್ ಕಂಪ್ಲೀಟ್ಲಿ ರಿಪ್ಲೇಸ್ ವಿತ್ ಟ್ಯಾನ್ 30ನ. ಓಕೆ, 1/√3 ದಟ್ ವ್ಯಾಲ್ಯೂಯಿಂದ. ಹಾಗೆ ಆಪೋಸಿಟ್ ಬೈ 30. ಸೊ ಈಗ ನಾನು 30ನ ಈ ಕಡೆ ಕಳಿಸ್ತೀನಿ. ಸೊ ಆಪೋಸಿಟ್ ಇಸ್ ಈಕ್ವಲ್ ಟು ಸಿಂಪಲ್ 30/√3. 30/√3 ಸೆಂಟಿಮೀಟರ್ಸಾ ಮೀಟರ್ಸಾ? ಸೊ ಆಲ್ರೆಡಿ ಇಲ್ಲಿ 30 ಮೀಟರ್ಸ್ ಕೊಟ್ಟಿದ್ರಲ್ವಾ, ಹಾಗಾಗಿ ಇದು ಮೀಟರ್ಸಲ್ಲಿ ಬರುತ್ತೆ. ಸೊ ಆಪೋಸಿಟ್ ಅಂತ ಹೇಳಿದ್ರೆ ಇಟ್ ಈಸ್ ಹೈಟ್ ಆಫ್ ದ ಟವರ್. ಓಕೆ, ಹೈಟ್ ಆಫ್ ದ ಟವರ್ ಇಸ್ 30/√3 ಮೀಟರ್ಸ್. ಗೊತ್ತಾಯ್ತಲ್ವಾ?
ನೆಕ್ಸ್ಟ್ ನೋಡೋಣ. ಈಗ ನೆಕ್ಸ್ಟ್ ಸಮ್ ನೋಡೋಣ. ಎನ್ ಏರೋಪ್ಲೇನ್ ಇಸ್ ಫ್ಲೈಯಿಂಗ್ ಅಟ್ ಆನ್ ಆಲ್ಟಿಟ್ಯೂಡ್ ಆಫ್ 5000 meters. 5000 meters ಎತ್ತರದಲ್ಲಿ ಹಾರ್ತಾ ಇದೆ, ಅಂದರೆ 5 kilometers ಮೇಲೆ. ಎ ಪೈಲಟ್ ಸೀಸ್ ದ ಸ್ಟಾರ್ಟ್ ಆಫ್ ದ ರನ್ವೇ ಅಟ್ ಆನ್ ಆ್ಯಂಗಲ್ ಆಫ್ 30 degree. ಓಕೆ, ಅಲ್ಲಿ ಬರ್ತಾ ಇದೆ, ಬಟ್ ರನ್ವೇ ಇಲ್ಲೆಲ್ಲೋ ಇದೆ. ಅಲ್ಲಿಂದ ಪೈಲಟ್ ಅದನ್ನು ನೋಡ್ತಾರೆ. ಓಕೆ, ಏನು ಮಾಡ್ತಾರೆ ನೋಡಿದಾಗ, ವಾಟ್ ಈಸ್ ದ ಡೈರೆಕ್ಟ್ ಸ್ಲೈಡಿಂಗ್ ಡಿಸ್ಟೆನ್ಸ್ ಫ್ರಮ್ ದ ಪ್ಲೇನ್ ಟು ದ ರನ್ವೇ? ಗುಡ್ ಕ್ವಶನ್. ಓಕೆ, ಪ್ಲೇನ್ ಇದೆ ಇಲ್ಲಿ, ರನ್ವೇ ಇಲ್ಲಿದೆ. ಅವರು 30 degree ಆ್ಯಂಗಲ್ನಲ್ಲಿ ಅದನ್ನು ಡಿಪ್ರೆಷನ್ ನೋಡ್ತಾರೆ. ಅಂದರೆ ಅವರು ಸ್ಟ್ರೈಟ್ ನೋಡಿದ್ರೆ ಇಲ್ಲಿ ಇರುತ್ತೆ, ಬಟ್ ಆ್ಯಕ್ಚುಲಿ ದೇ ಆರ್ ಸೀಯಿಂಗ್ ಡೌನ್, ರೈಟ್? ಸೊ ಇಲ್ಲಿ 30 degree ಇದೆ. ಸೊ ಇಲ್ಲೊಂದು ನಮಗೆ ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಓಕೆ, ಅದನ್ನು ನಾನು ಡಯಾಗ್ರಾಮ್ ಬರೆದು ತೋರಿಸ್ತೀನಿ. ನೀವು ಬರೀರಿ ಫಸ್ಟು, ದೆನ್ ಐ ವಿಲ್ ಶೋ ಯು. ಹೋಪ್ ನೀವು ಕೂಡ ಇದೇ ಡಯಾಗ್ರಾಮ್ ಬರೆದಿದ್ದೀರಾ ಅಂದ್ಕೋತೀನಿ. ಇಲ್ಲಿ ನೋಡಿ, ಹೈಟ್ ಆಫ್ ದ ಪ್ಲೇನ್ ಫ್ರಮ್ ದ ಗ್ರೌಂಡ್, ಆಯಿತಾ, ಅಥವಾ ಇಲ್ಲಿಂದ ಅಂದ್ಕೊಳ್ಳೋಣ ಅಷ್ಟೇ, 5000 meters, ರೈಟ್? 5000 meters. ಸೊ ನಿಮಗೆ ಈ ಕ್ವಶನ್ನಲ್ಲಿ ಒಂದು ಸ್ಪೆಷಲ್ ಡಯಾಗ್ರಾಮ್ ಟ್ರಿಕ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ನಿಮಗೆ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಲ್ಲೂ ಕೂಡ ಮತ್ತೆ ರಿಪೀಟ್ ಆಗುತ್ತೆ. ಓಕೆ, ಈಗಲೇ ನಿಮಗೆ ಗೊತ್ತಿದ್ರು ಗುಡ್ ಓನ್ಲಿ, ರೈಟ್? ಸೊ ನೋಡಿ, ಪೈಲಟ್ ಆ್ಯಕ್ಚುಲಿ ಹಿ ಕ್ಯಾನ್ ಸಿ ಇನ್ ಫ್ರಂಟ್, ರೈಟ್? ಈಗ ಮುಂದೆ ನೋಡೋಕ್ಕೆ ಅವಕಾಶ ಇದೆ, ಕರೆಕ್ಟ್? ಸೊ ಹಿಂಗೆ ಮುಂದೆ ನೋಡಿ, ಅಲ್ಲಿಂದ ಕೆಳಗಡೆ ಆ ಒಂದು ರನ್ವೇಗೆ ನಾನು ಪರ್ಪೆಂಡಿಕ್ಯುಲರ್ ಲೈನ್ಸ್ನ ಹಾಕ್ಕೊಂಡ್ರೆ, ಓಕೆ, ಆ ಪೈಲಟ್, ಆದರೆ ಇದು ಆ್ಯಕ್ಚುಲಿ ವೀಲಿಂದ ಬರ್ದಿದ್ದಾರೆ, ನೀವು ನಾಟ್ ಟು ವರಿ ಅಬೌಟ್, ಜಸ್ಟ್ ಯು ಕನ್ಸಿಡರ್ ಇಟ್ ಈಸ್ ಅ ಪೈಲಟ್ ಈಸ್ ಲುಕಿಂಗ್ ಅಟ್. ಓಕೆ, ಸೊ ಹೀಗೆ ಸ್ಟ್ರೈಟ್ ಪಾತಿಂದ, ಲೈಕ್ ನಾವು ಹಿಂಗೆ ಸ್ಟ್ರೈಟ್ ನೋಡಿ ಹಿಂಗೆ ಕೆಳಗೆ ನೋಡೋಕೆ ಆಗೋದಿಲ್ಲ. ಸೊ ರನ್ವೇನ ವಿತ್ ಆನ್ ಆ್ಯಂಗಲ್ ಹಿ ಈಸ್ ಸೀಯಿಂಗ್ ಅಂತ ಅಂದ್ಕೊಂಡ್ರೆ, ದೇ ಹ್ಯಾವ್ ಗಿವನ್ ದಟ್ ಆ್ಯಂಗಲ್ ಆ್ಯಸ್ 30 degree. ಎಸ್ ಆರ್ ನೋ? ಸೊ 30 degrees ಕೊಟ್ಟಿದ್ದಾರೆ. ಹಾಗೆ 500 meters ಎತ್ತರದಲ್ಲಿ ಪ್ಲೇನ್ ಇದೆ ಅಂತಲೂ ಕೊಟ್ಟಿದ್ದಾರೆ. ಓಕೆ, ಸೊ ಅದು ರನ್ವೇ ಸ್ಟಾರ್ಟಿಗೆ ನಮಗೆ ತೋರಿಸ್ತಾರೆ ಆ್ಯಂಗಲ್ಲು. ಅಕಸ್ಮಾತ್ ರನ್ವೇನ ಒಂದು 100 meters ಮುಂದಕ್ಕೆ ಹೋದರೆ, ಸೊ ನಮಗೆ ಅದು ಆ್ಯಂಗಲ್ ಮತ್ತೆ ಬೇರೆ ಬರ್ಬೋದು. ಓಕೆ, ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಅದೆಲ್ಲ ಎಕ್ಸ್ಟ್ರಾ ಡೇಟಾ ನಿಮಗೆ ಗೊತ್ತಿರಬೇಕು. ಒಂದು ಸಮ್ಮಲ್ಲಿ ಕೊಟ್ಟಿರೋ ಡೇಟಾಗೆ ಅಷ್ಟೇ ಸೀಮಿತ ಆಗಬಾರ್ದು, ನೀವೇ ಚೇಂಜಸ್ ಮಾಡಿ ನೋಡಬೇಕು. ಈಗ 500 meters ಹೈಟಲ್ಲಿದೆ, ನಾನು ಇನ್ನೂ ಕಡಿಮೆ ಮಾಡಿದ್ರೆ ಏನಾಗುತ್ತೆ, ಅಥವಾ ಇನ್ನೂ ಎತ್ತರದಲ್ಲಿದ್ದರೆ ಏನಾಗುತ್ತೆ, ಆ್ಯಂಗಲ್ಸ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ, ಈ ಅನಾಲಜಿ ನಿಮಗೆ ಬರಬೇಕು. ಈ ಥರ ಅನಾಲಜಿಸ್ನ ನೀವು ಕಲಿತ್ರೆ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ಈ ಥರದ್ದೊಂದು ಟ್ರಿಕಿ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಸಾಲ್ವಿಂಗ್ ದ ಸಮ್ಸ್ ಇರುತ್ತೆ. ಓಕೆ, ಸೊ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಈಗ ನಿಮಗೆ ಇದು ಅವಶ್ಯಕತೆ ಇಲ್ಲ. ಹಾಗಾದರೆ ಇದೊಂದೇ ಪಾತ, ಸ್ಟ್ರೈಟ್ ಪಾತ್ ಮತ್ತು ಕೆಳಗೆ ಬರೋದು ಅದೇ ಒಂದೇ ಪಾತ ನಮಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗೋದು ಇಲ್ಲ. ಲೈಕ್ ವಿಮಾನದಿಂದ ಡೈರೆಕ್ಟಾಗಿ ಕೆಳಗಡೆ ಬಂದು ಕೂಡ ನಾವು ಲೈಕ್ ದಿಸ್, ಈ ಕಡೆ ಕೆಳಗಡೆ ಬಂದು ಕೂಡ ನಾವು ರನ್ವೇನ ರೀಚ್ ಆಗ್ಬೋದು. ಆಗ ನಮಗೆ ಇಲ್ಲೂ ಕೂಡ 90 degree ಆ್ಯಂಗಲ್ ಆಗ್ತದೆ, ಅಥವಾ ಟ್ರಯಾಂಗಲ್, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ದೆನ್ ದಿಸ್ ಆ್ಯಂಗಲ್ ವಿಲ್ ಬಿ 30 degree ಆಗುತ್ತೆ. ಓಕೆ, ಬೋತ್ ಆರ್ ಈಕ್ವಲ್ ಟ್ರಯಾಂಗಲ್ಸ್ ಇನ್ ಏರಿಯಾ ವೈಸ್, ಇನ್ ಲೆಂತ್ ವೈಸ್, ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಈಕ್ವಲ್ ಇದ್ದೇ ಇರುತ್ತೆ. ನೀವು ಯಾವುದನ್ನು ಬೇಕಾದರೂ ಬರಿಬೋದು. ಆದರೆ ಇಲ್ಲಿ ಆ್ಯಂಗಲ್ ಆಫ್ ಡಿಪ್ರೆಷನ್ ಇದೆ, ಆ್ಯಂಗಲ್ ಆಫ್ ಎಲಿವೇಷನ್ ಮತ್ತು ಡಿಪ್ರೆಷನ್ ಅಂತ ಎರಡಿರುತ್ತೆ. ಸೊ ನೀವು ಕೆಳಗಡೆ ನೋಡ್ತಾ ಇರೋದ್ರಿಂದ ಯಾವಾಗಲೂ ಆ್ಯಂಗಲ್ಸ್ನ ನಾವು ಈ ಹಾರಿಜಾಂಟಲ್ ಲೈನ್ ರೆಫರೆನ್ಸಲ್ಲೇ ತೊಗೋಬೇಕು. ಓಕೆ, ಯು ಕೆನಾಟ್ ಟೇಕ್ ವರ್ಟಿಕಲ್ ಲೈನಿಂದ ಆ್ಯಂಗಲ್ಸ್ನ ಮೆಜರ್ ಮಾಡಲೇಬಾರ್ದು. ಯಾವಾಗಲೂ ಹಾರಿಜಾಂಟಲ್ ಲೈನ್ಸಿಂದನೇ ಆ್ಯಂಗಲ್ಸ್ನ ಮೆಜರ್ ಮಾಡಬೇಕು. ಹಾಗಾಗಿ ಇದು ಇದೆ, ಜಸ್ಟ್ ನಿಮಗೆ ಗೊತ್ತಿರಲಿ ಹಾರಿಜಾಂಟಲ್ ಲೈನ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಈಗ ಅಲ್ಲಿ ಡೈರೆಕ್ಟ್ಲಿ ಸಾಲ್ವ್ ದಿಸ್ ಸಮ್ ನಾವು. ಸೊ ಒಂದು ಟ್ರಯಾಂಗಲ್ನ ನಾನು ಇಟ್ಕೊಂಡು ಸಾಲ್ವ್ ಮಾಡ್ತೀನಿ. ಈಗ ನಮಗೆ ಕೆಳಗಡೆ ಟ್ರಯಾಂಗಲ್ ಅವಶ್ಯಕತೆ ಇಲ್ಲ, ಜಸ್ಟ್ ಈ ಟ್ರಯಾಂಗಲ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಸಾಲ್ವ್ ಮಾಡೋಣ. ಈಗ ನಮಗೆ ರೈಟ್ ಆ್ಯಂಗಲಿಗೆ ಆಪೋಸಿಟ್ ಇರುವಂಥದ್ದು ಹೈಪೋಟೆನಸ್, ದಿಸ್ ಒನ್. ಆಮೇಲೆ ಈ 30 ಡಿಗ್ರಿಗೆ ಆಪೋಸಿಟ್ ಸೈಡ್ ಯಾವುದಿದೆ, ದಿಸ್ ಈಸ್ ಆಪೋಸಿಟ್ ಸೈಡ್. ರಿಮೈನಿಂಗ್ ದಿಸ್ ಒನ್ ಈಸ್ ದ ಬೇಸ್ ಅಥವಾ ಅಡ್ಜಸೆಂಟ್ ಆಗುತ್ತೆ ಇದು. ಓಕೆ, ಇಫ್ ಐ ಕನ್ಸಿಡರ್ ಎ ಬಿ ಸಿ ಟ್ರಯಾಂಗಲ್, ಎ ಬಿ ಇಸ್ ದ ಬೇಸ್, ಓಕೆ, ಬಿ ಸಿ ಇಸ್ ದ ಆಪೋಸಿಟ್ ಆ್ಯಂಡ್ ಎ ಸಿ ಇಸ್ ದ ಹೈಪಾಟೆನಸ್. ಗೊತ್ತಾಯ್ತಲ್ವಾ? ವಿಲ್ ಸಿ ದ ಗಿವನ್ ಡೇಟಾ ಫಸ್ಟ್. ಆಲ್ಟಿಟ್ಯೂಡ್ ಅಥವಾ ಹೈಟ್ ಆಫ್ ದ ಪ್ಲೇನ್, that is 5000 meter, and angle is 30 degree. This 30 degree is angle of depression ನೆನಪಿರಲಿ. ಹಾಗೆ ಅವ್ರು ಕೇಳ್ತಾ ಇರೋದೇನು, ದ ಡಿಸ್ಟೆನ್ಸ್ ಫ್ರಮ್ ದ ಪ್ಲೇನ್ ಟು ದ
ರನ್ವೇ ಅಂದರೆ ದ ಡೈರೆಕ್ಟ್ ಸ್ಲೈಡಿಂಗ್ ಡಿಸ್ಟೆನ್ಸ್, ವೆರಿ ಇಂಪಾರ್ಟೆಂಟ್. ಸ್ಲೈಡಿಂಗ್ ಡಿಸ್ಟೆನ್ಸ್ ಅಂದರೆ ಸೊ ದಿಸ್ ಇಸ್ ದ ಹೈಪೋಟೆನಸ್ ಇನ್ ಅವರ್ ಕೇಸ್, ರೈಟ್? ಸೊ ದೇ ವಾಂಟ್ ಹೈಪೋಟೆನಸ್. ಈ ರೀತಿ ನೀವು ಅಲ್ಲೇನಾದರೂ ಡಿಸ್ಟೆನ್ಸ್ ಇರಲಿ, ಲ್ಯಾಡರ್ ಹೈಟ್ ಇರ್ಬೋದು, ದ ಸ್ಲೈಡಿಂಗ್ ಡಿಸ್ಟೆನ್ಸ್ ಇರ್ಬೋದು, ಅಥವಾ ಪರ್ಪೆಂಡಿಕ್ಯುಲರ್ ಹೈಟ್ ಅಥವಾ ಏನಾದರೂ ಕೊಡಲಿ ಅವರು, ನೀವು ಟ್ರಿಗ್ನೋಮೆಟ್ರಿಕಲ್ ಏನೋ ಸೈಡ್ಸಿಗೆ ನೀವು ಅದನ್ನು ರೆಡ್ಯೂಸ್ ಮಾಡ್ಕೋಬೇಕು, ಅಥವಾ ಅದನ್ನು ಕಾನ್ಸೆಪ್ಟನ್ನ ರೆಡ್ಯೂಸ್ ಮಾಡಿದ್ರೆ ಸೊ ದ್ಯಾಟ್ ವಿಲ್ ಬಿ ಈಸಿ ಫಾರ್ ಯು. ಹೈಪೋಟೆನಸ್ ಇಸ್ ದ ಕ್ವಶನ್ ಮಾರ್ಕ್. ಸೊ ನಾವು ಆಲ್ಟಿಟ್ಯೂಡ್ ಈಸ್ ನಥಿಂಗ್ ಬಟ್ ಇನ್ ದಿಸ್ ಕೇಸ್ ವಾಟ್, ಇಲ್ಲೊಂದು ಥೀಟಾ ಕೊಟ್ಟಿದ್ರಲ್ಲ 30 ಡಿಗ್ರಿ, ಇದಕ್ಕೆ ಆಪೋಸಿಟ್ ಇತ್ತು, ದಟ್ ಈಸ್ ಆಪೋಸಿಟ್ ಸೈಡ್. ಹಾಗಾಗಿ ನಮಗಿದು ಆಪೋಸಿಟ್ ಸೈಡ್ ಆಗುತ್ತೆ, ದಟ್ ಹೈಟ್ ಆಫ್ ದ ಪ್ಲೇನ್. ಸೊ ನಮಗೆ ಹೈಪೋಟೆನಸ್ ಮತ್ತು ಆಪೋಸಿಟ್ಗಿರುವಂತಹ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ನಮಗೆ ತಗೋಬೇಕು. ಯಾವ ರೇಷಿಯೋ ಇದೆ? ದಟ್ ಈಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟೆನಸ್. Sin 30 degree is equal to opposite is 5000 divided by hypotenuse. What is sin 30 degrees? 1/2. Okay, ಟೇಬಲ್ ನಲ್ಲಿ ನೋಡಿ ಅಥವಾ ನೆನಪಿಟ್ಕೊಂಡು ಮಾಡಿ. ಅಗೇನ್ ಆ್ಯಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್, ನೆನಪಿರಬೇಕು ನಿಮಗೆ. ದಿಸ್ ಇಸ್ 5000 divided by hypotenuse. Now you just cross multiply this. So now hypotenuse is equal to, that is 5000 into 2, that is 1000. Okay, it is. So now hypotenuse is 1000 meters. Andre this is the sliding distance. Okay, the direct sliding distance from the plane to the start of the runway, okay, is 1000 meters. That is your answer. Hope you understood this all 3 sums of real life applications. ಇದರದ್ದು ನೆಕ್ಸ್ಟ್ ವರ್ಷನ್ಸ್ ಬಂದ್ಬಿಟ್ಟು ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ನ ಟಾರ್ಗೆಟ್ ಮಾಡಿ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸ್ನ ನಾನು ಮಾಡಿದ್ದೀನಿ. ಅದು ಒಂದು ಸಪ್ರೇಟ್ ಚಾಪ್ಟರ್ ಆಗುತ್ತೆ ನಿಮಗೆ. ಇದು ಇವಾಗ ಏನು ಮಾಡಿದ್ದೀರೋ ಜಸ್ಟ್ 1 ಸ್ಟೆಪ್ ಅಹೆಡ್, ಅಲ್ಲಿ ಒಂದೇ ಡಯಾಗ್ರಾಮ್, ಒಂದೇ ಸಿಚುವೇಷನಲ್ಲಿ 2 ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ನ ಹಾಕಿ ಸೊಲ್ಯೂಷನ್ಸ್ನ ಮಾಡೋದಿರುತ್ತೆ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಡೂ ದಟ್. ಓಕೆ, ಬೇಸಿಕ್ ಸಮ್ಸ್ ಆಫ್ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸ್ ಅದೇ ನೆಕ್ಸ್ಟ್ ನಿಮಗೆ ಹೆಲ್ಪ್ ಆಗುತ್ತೆ ಟು ಸಾಲ್ವ್ ದ 5 ಮಾರ್ಕ್ಸ್ ಕ್ವಶನ್ಸ್. ಓಕೆ, ಇದನ್ನು ನಾವು ಇಷ್ಟನ್ನು ಈ ಮಟ್ಟಿಗೆ ಬರಬೇಕು ಅಂದರೆ ಟ್ರಿಗ್ನೋಮೆಟ್ರಿ ನಿಮಗೆ ನಾನು ಹಾರ್ಡ್ಲಿ 5-10 ಮಿನಿಟ್ಸ್ ವೀಡಿಯೋಸ್ ಮಾಡಿದ್ದೀನಿ, ಟ್ರಿಗ್ನೋಮೆಟ್ರಿಕಲ್ ಬೇಸಿಕ್ಸ್ ಅಂತ. ಸೊ ಆ ಟ್ರಿಗ್ನೋಮೆಟ್ರಿ ಬೇಸಿಕ್ ವೀಡಿಯೋಸ್ನ ಒಂದ್ಸಲಿ ಕಂಪ್ಲೀಟಾಗಿ ನೋಡಿ. ಓಕೆ, ಬರ್ಕೊಳ್ಳಿ, ಬರೆಯೋದು ಪ್ರಾಕ್ಟೀಸ್ ಮಾಡಿ. ವಿತೌಟ್ ರೈಟಿಂಗ್, ವಿತೌಟ್ ಪ್ರಾಕ್ಟೀಸಿಂಗ್, ಮ್ಯಾಥ್ಸ್ ಇಸ್ ಅಷ್ಟೇ, ಅಲ್ಲೇ ಇರುತ್ತೆ ಮ್ಯಾಥ್ಸು. ನನ್ನ ವೀಡಿಯೋದಲ್ಲೇ ಇರುತ್ತೆ, ಟೆಕ್ಸ್ಟ್ ಬುಕ್ಕಲ್ಲೇ ಇರುತ್ತೆ. ನಿಮ್ಮ ತಲೆಯಲ್ಲಿ ಬರಬೇಕು, ಅದನ್ನು ಸಾಲ್ವ್ ಮಾಡೋ ಎಬಿಲಿಟೀಸ್ ಬರಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಪ್ರಾಕ್ಟೀಸ್. ಓಕೆ, ಸೇಮ್ ಸಮ್ಸ್ನ ಪ್ರಾಕ್ಟೀಸ್ ಮಾಡಿ, ಡಿಫ್ರೆಂಟ್ ಸಮ್ಸ್ ರಿಲೇಟೆಡ್ ಟು ದಿಸ್ನ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಹೋಲ್ ಇಯರ್. ಇಲ್ಲಾಂದರೆ ಇಟ್ ವಿಲ್ ಎವಾಪರೇಟ್ ದಟ್ ಕೈಂಡ್ ಆಫ್ ಸಬ್ಜೆಕ್ಟ್ ಅಲ್ವಾ. ಸೊ ಐ ಆಲ್ವೇಸ್ ಸಜೆಸ್ಟ್ ದಟ್ ಒನ್ ಥಿಂಗ್. ಓಕೆ, ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.